ಯುಗಾದಿ ಹಬ್ಬಕ್ಕಾಗಿ ಸೀರೆ ಕೊಡಿಸಿದ ಗಿಲ್ಲಿ. ಹೌದು ಸ್ನೇಹಿತರೆ, ಯುಗಾದಿ ಹಬ್ಬಕ್ಕಾಗಿ ಗಿಫ್ಟ್ ಅನ್ನಾಗಿ ಗಿಲ್ಲಿ ಕಾವ್ಯ ಅವರಿಗೆ ಸೀರೆಯನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ವಿಷಯ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಒಂದು ನ್ಯೂಸ್ ಸೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಈ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ, ಗಿಲ್ಲಿ ಅವರ ಒಂದು ಸಂಬಂಧ, ಹಾಗೆ ಗಿಲ್ಲಿಯ ಕಾವ್ಯ ಬಗ್ಗೆ ಸಂಬಂಧದ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ ತಡೆಯಾಕ್ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಯುಗಾದಿ ಹಬ್ಬಕ್ಕಾಗಿ ಗಿಲ್ಲಿ ಅವರು ಕಾವ್ಯ ಅವರಿಗೆ ಒಂದು ಸೀರೆಯನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಸುದ್ದಿ ಹರಿದಾಡ್ತಾ ಇದೆ. ಹೌದು, ಇದು ನಿಜ. ಆದ್ರೆ ಈ ರೀತಿಯ ನಿಜ ಅಲ್ಲ. ಒಂದು ಗಿಲ್ಲಿ ಹಾಗೆ ಕಾವ್ಯ ಇಬ್ರು ಸೇರಿ ಒಂದು ಬಟ್ಟೆ ಶಾಪ್ಗೆ ಒಂದು ಹೋಗಿರ್ತಾರೆ. ಅಲ್ಲಿ ಒಂದು ಪ್ರಮೋಷನ್ಗಾಗಿ ಹೋಗಿರ್ತಾರೆ. ಅಲ್ಲಿ ಗಿಲ್ಲಿ ಅವರು ಕಾವ್ಯ ಅವರಿಗೆ ಒಂದು ಸೀರೆಯನ್ನ ಕೊಡ್ತಾರೆ. ಸೊ ಈ ಒಂದು ನ್ಯೂಸ್ ಟ್ರೆಂಡ್ ಆಗ್ತಾ ಇದೆ. ಸೊ ಇದನ್ನ ಗಿಫ್ಟ್ ಆಗಿ ಕೊಟ್ಟರು ಯುಗಾದಿಗೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇವೆ. ಸೊ ಗಿಲ್ಲಿ ಕಾವ್ಯದು ಒಂದೊಳ್ಳೆ ಬಾಂಡಿಂಗ್ ಇದೆ, ಇಬ್ರು ಒಂದೊಳ್ಳೆ ಮದುವೆ ಆಗ್ತಾರೆ ಅಂತಕ್ಕಂಥದ್ದು ತುಂಬಾನೇ ನ್ಯೂಸ್ ಕೇಳಿ ಬರ್ತಾ ಇದೆ. ಹೌದು ಸ್ನೇಹಿತರೆ, ಅವ್ರಿಬ್ರದ್ದು ಒಂದು ಒಳ್ಳೆ ಬಾಂಡಿಂಗ್ ಇದೆ ಅಂತ ನಾವು ಹೇಳ್ಬೋದು. ಆದ್ರೆ ಇಬ್ರು ನಡುವೆ ಇರೋದು ಸ್ನೇಹನ ಅಥವಾ ಪ್ರೀತಿ ಅನ್ನೋದು ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಯಾಕಂದ್ರೆ ಗಿಲ್ಲಿ ಅವರನ್ನ ಕೇಳಿದ್ರೆ ನಾನು ಈಗ ಸದ್ಯ ಮದುವೆ ಆಗಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ. ಕಾವ್ಯ ಅವರನ್ನ ಕೇಳಿದ್ರೆ ನಾನು ಸಂಪೂರ್ಣವಾಗಿ ನನ್ನ ಮದುವೆ ಜವಾಬ್ದಾರಿಯನ್ನ ನನ್ನ ಮನೆಯವರಿಗಾಗಿ ಬಿಟ್ಟುಕೊಟ್ಟಿದ್ದೇನೆ, ನನ್ನ ಮನೆಯವರು ಯಾರು ತೋರಿಸ್ತಾರೋ ಅವರನ್ನ ನಾನು ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಅವರು ಹೇಳ್ತಾರೆ. ಹೌದು ಸ್ನೇಹಿತರೆ, ಗಿಲ್ಲಿ ಹಾಗೆ ಕಾವ್ಯ ಅವರ ಸಂಬಂಧ ತುಂಬಾನೇ ಒಂದು ಒಳ್ಳೆಯ ಬಾಂಡಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವುದೇ ಒಂದು ಬಿಗ್ ಬಾಸ್ ಸೀಸನ್ ಅಲ್ಲೂ ಕೂಡ ಈ ರೀತಿಯ ಮಟ್ಟಿಗೆ ಒಂದು ಸೆನ್ಸೇಷನ್ ಸೃಷ್ಟಿಯಾಗಿಲ್ಲ. ಯಾಕಂದ್ರೆ ಯಾವುದೇ ಜೋಡಿ ಆದ್ರೂ ಕೂಡ ಒಂದು ಬಿಗ್ ಬಾಸ್ ಮುಗಿದ ಒಂದು 2 ತಿಂಗಳಿಗೆ ಮರ್ತ್ ಬಿಡ್ತಾ ಇದ್ರು. ಎಲ್ರು ಒಂದು ಅಭಿಮಾನಿಗಳು ಮರೆತು ಆ ಒಂದು ಜೋಡಿಯನ್ನ ಮರ್ತ್ ಬಿಡ್ತಾ ಇದ್ರು. ಸೊ ಗಿಲ್ಲಿ ಹಾಗೆ ಕಾವ್ಯ ಅವ್ರದ್ದು ಈ ರೀತಿಯಾದ ಜೋಡಿ ಅಲ್ಲ. ಖಂಡಿತವಾಗಿಯೂ ಇಲ್ಲಿವರೆಗೂ ಗಿಲ್ಲಿ ಹಾಗೆ ಕಾವ್ಯ ಅವರನ್ನ ಒಂದು ಯೋಚನೆ ಮಾಡ್ಕೊಂಡಾನೆ ಬಂದಿದ್ದಾರೆ. ಗಿಲ್ಲಿ ಹಾಗೆ ಕಾವ್ಯ ಅವ್ರನ್ನ ಯಾವುದೇ ಫಂಕ್ಷನ್ ಬಂದ್ರು ಕೂಡ ಒಬ್ಬೊಬ್ಬರೇ ಬಂದ್ರು, ಗಿಲ್ಲಿ ಬಂದ್ರೆ ಕಾವ್ಯ ಎಲ್ಲಿ ಅಂತ ಕೇಳ್ತಾರೆ, ಕಾವ್ಯ ಬಂದ್ರೆ ಗಿಲ್ಲಿ ಎಲ್ಲಿ ಅಂತ ಕೇಳ್ತಾರೆ. ಸೊ ಆ ತರದ ಒಂದು ಜೋಡಿ ಇವರಿಬ್ರದ್ದು ಅಂತಾನೆ ಹೇಳ್ಬೋದು. ಸೊ ಆ ತರದ ಜೋಡಿ ಇವರಿಬ್ರದ್ದು ಇರೋದ್ರಿಂದ ಇವರಿಬ್ರು ಮದುವೆ ಆಗ್ಬೇಕು, ಇವರಿಬ್ರು ಮದುವೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತನ್ನ ಕೆಲವರು ಹೇಳಿದ್ರೆ ಇವರಿಬ್ರು ಮದುವೆ ಆಗೋದು ಸರಿಯಲ್ಲ. ಯಾಕಂದ್ರೆ ಗಿಲ್ಲಿ ಅವರು ಒಂದು ನಾನ್ ವೆಜ್ ಪಾರ್ಟಿ ಆಗ್ತಾರೆ, ಹಾಗೆ ಕಾವ್ಯ ಅವರು ಒಂದು ವೆಜ್ ಪಾರ್ಟಿ ಆಗ್ತಾರೆ. ಸೊ ಇವರಿಬ್ಬರಿಗೆ ಸೆಟ್ ಆಗಲ್ಲ ಅಂತಕ್ಕಂಥ ಮಾತನ್ನ ಕೆಲವೊಂದಿಷ್ಟು ಜನ ಕಮೆಂಟ್ ನಲ್ಲಿ ಹಾಕ್ತಾ ಇದ್ದಾರೆ. ಸೊ ಕೆಲವೊಂದಿಷ್ಟು ವದಂತಿಗಳು ಹರಿದಾಡ್ತಾ ಇದ್ವಿ. ಧನು ಅವ್ರ ಜೊತೆ ಕಾವ್ಯ ಅವರು ತಿರುಗಾಡ್ತಾ ಇದ್ದಾರೆ, ಬೈಕ್ ಮೇಲೆ 40 ಬಾಬ್ ಅಂತ ಸುತ್ತಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ತುಂಬಾನೇ ಕೇಳಿ ಬರ್ತವೆ. ಆ ಒಂದು ಸುದ್ದಿ ನಿಜ ಅಲ್ಲ ಅಂತ ಸ್ಪಷ್ಟನೆಯನ್ನ ಕೂಡ ಇಲ್ಲಿ ಕಾವ್ಯ ಅವರು ಕೊಟ್ಟಿದ್ರು. ಧನು ಅವರಿಗೆ ಆಲ್ರೆಡಿ ಮದುವೆ ಆಗಿದೆ. ಸೊ ಅವ್ರ ಜೊತೆ ಯಾವುದೇ ಅಫಿಯರ್ ನಮ್ಗೆ ಇಲ್ಲ, ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ. ಪಬ್ ಪಾರ್ಟಿಗೆ ಹೋದಾದ ತಕ್ಷಣ ನಾವಿಬ್ರು ಲವರ್ಸ್ ಆಗಲ್ಲ ಅಂತಕ್ಕಂಥ ಮಾತನ್ನ ಕೂಡ ಸ್ಪಷ್ಟನೆಯನ್ನ ಮಾಧ್ಯಮದ ಮುಂದೆ ಕಾವ್ಯ ಅವರು ಕೊಟ್ಟಿದ್ರು. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಅನಿಸುತ್ತೆ, ಗಿಲ್ಲಿ ಕಾವ್ಯ ಅವರ ಜೋಡಿ ಒಳ್ಳೇದಾ ಅಂತಕ್ಕಂಥ ಮಾತನ್ನ ದಯವಿಟ್ಟು ಒಂದು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದೆ ನೋಡಿ ಸಿಗೋಣ. ಬಾಯ್ ಬಾಯ್.